ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಹೆಗ್ಗೊಂಡನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ 12ನೇ ವರ್ಷದ ಮಹಾಕುಂಭಾಭಿಷೇಕ ಹಾಗೂ ಬಸವ ಜಯಂತಿ ಉತ್ಸವ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು 12ನೇ ವರ್ಷದ ಮಹಾಕುಂಭಾಭಿಷೇಕ ಹಾಗೂ ಬಸವ ಜಯಂತಿ ಅಂಗವಾಗಿ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಮತ್ತು ಮಹಿಳೆಯರಿಂದ ಸ್ವಾಮಿಗೆ ಬೆಲ್ಲದಾರತಿ ಮಾಡಲಾಯಿತು. ಹಳ್ಳಿಕಾರ್ ಎತ್ತುಗಳ ಮೆರವಣಿಗೆ ಮತ್ತು ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ ಹಾಗೂ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರ ದಣಿವನ್ನು ನೀಗಿಸಲು ಅರವಂಟಿಕೆ ಕಾರ್ಯಕ್ರಮವನ್ನು ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ವೇಳೆ ಶ್ರೀ ಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮಾತನಾಡಿ, ಬಸವ ಜಯಂತಿಯಂದು ನಮ್ಮ ಪೂರ್ವಿಕರ ಕಾಲದಿಂದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಂದಿದ್ದೇವೆ. ಜೊತೆಗೆ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯವು ಬಹಳ ಪುರಾತನ ದೇವಾಲಯ, ಜೊತೆಗೆ ಶಕ್ತಿ ದೇವರು ಆಗಿದ್ದು, ಭಕ್ತರು ಸ್ವಾಮಿಯ ಬಳಿ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡಾಗ ಸ್ವಾಮಿಯು ಕಷ್ಟಗಳನ್ನು ಬಗೆಹರಿಸಿದ ಎಷ್ಟೋ ನಿದರ್ಶನಗಳನ್ನು ಕಾಣಬಹುದಾಗಿದೆ ಎಂದು ಹೇಳಿದರು. ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗೋವಿಂದರಾಜು, ಬಸವರಾಜು, ಎಸ್ ಶ್ರೀನಾಥ್ ರೆಡ್ಡಿ, ಲಕ್ಷ್ಮೀನಾರಾಯಣ್, ವೆಂಕಟರಾಜ್, ಮಂಜುನಾಥ್, ಶ್ರೀನಿವಾಸ್, ಎಚ್.ಕೆ. ನಾರಾಯಣಸ್ವಾಮಿ, ಎಚ್.ಎಂ. ಮೋಹನ್, ಮುನಿರಾಜು ಮತ್ತು ಶ್ರೀ ಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಭಕ್ತರು ಹಾಗೂ ಹೆಗ್ಗೊಂಡನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು. ब्रह्मदेवताय नमस्ते अस्तु रुद्रारूपेभ्यो देवताय ब्रह्मदेवताय
ಇವತ್ತು ಬಸವನ ಜಯಂತಿ ನಮ್ಮ ಊರಲ್ಲಿ ಹೆಗ್ಗೊಂಡಳ್ಳಿ ಗ್ರಾಮದಲ್ಲಿ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕಲ್ಲಿ ಹಮ್ಮಿಕೊಂಡಿದೆ. ಇದು ಸನಾತನ ಧರ್ಮದಿಂದ ನಾವು ಸುಮಾರು ಪೂರ್ವಿಕರ ಕಾಲದಿಂದ ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀರಿ. ಅನ್ನದಾಸೋಹ ಉತ್ಸವ ಇರ್ಬೋದು, ಪಲ್ಲಕ್ಕಿ ಉತ್ಸವ ಇರ್ಬೋದು, ವೀರಗಾಸೆ ಇರ್ಬೋದು, ಎಲ್ಲ ಅನೇಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಇವತ್ತೂ ನಮ್ಮ ಹಿರಿಯರು ಮಾಡ್ಕೊಂಡು ಹೋಗಿರೋದನ್ನು ನಮ್ಮ ಗ್ರಾಮಸ್ಥರೆಲ್ಲನೂ ಇವತ್ತು ಅದನ್ನು ಅಭಿವೃದ್ಧಿ ಮಾಡಿಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀರಿ. ಇನ್ನು ಭಕ್ತಾದಿಗಳು ಸ್ವಲ್ಪ ವಾಲಂಟ್ರಿಯಾಗಿ ಬಂದು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋಣ ಅಂತ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಸರ್ಜಾಪುರ ಬಳಿ ಹೆಗ್ಗೊಂಡಳ್ಳಿ ಗ್ರಾಮ ಇದು ಪುರಾತನ ಕಾಲದಿಂದನೂ ನೆಲೆಸಿರೋ ಇಲ್ಲಿ ಬಸವಣ್ಣ ದೇವರು. ಇದಕ್ಕೆ ಒಂದು ಇತಿಹಾಸನೇ ಇದೆ. ಆಗಿನ ಕಾಲಕ್ಕೆ ಒಂದು ಚೌಲ್ಟ್ರಿ ಇರ್ಬೋದು, ಒಂದು ಕಲ್ಯಾಣಿ ಇರ್ಬೋದು, ಎಲ್ಲ ಆಗಿನ ಕಾಲಕ್ಕೆ ಮಾಡಿದ್ದಾರೆ. ಅಂದರೆ ಇದು ತುಂಬ ಪವರ್ಫುಲ್ಲು. ಇದು ತುಂಬ ಶಿಥಿಲಗೊಂಡಿದ್ದು 12 ವರ್ಷಗಳ ಹಿಂದೆಯೇ ಇದನ್ನು ಜೀರ್ಣೋದ್ಧಾರ ಮಾಡಿದ್ವಿ. ಈಗ 12 ವರ್ಷಗಳ ಆದಮೇಲೆ ಈ ಕುಂಭಾಭಿಷೇಕ ಅಂತ ನಿನ್ನೆ ಮುಗಿದಿದೆ. ಈಗ ಪ್ರತಿ ವರ್ಷದಂತೆ ವಾರ್ಷಿಕೋತ್ಸವ ಇವತ್ತಿನ ದಿನ ಇವತ್ತು ಮಾಡ್ತಾಯಿದ್ದೀವಿ. ಇದು ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಇದು ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದೆ ಜನ ಏನು ಅಂದ್ಕೊತಾರೆ ಅದನ್ನು ಈ ದೇವ್ರ ಹತ್ರ ಬಂದು ಬೇಡ್ಕೊಂಡ್ರೆ ಅದು ನೆರವೇರ್ತಾ ಇದೆ. ದಿನೇ ದಿನೇ ಭಕ್ತಿನೂ ಜಾಸ್ತಿ ಆಗ್ತಾಯಿದೆ. ಬರ್ತಾ ಇದ್ದಾರೆ ಭಕ್ತಾದಿಗಳು. ತುಂಬ ಹಂಗೆ ಹೋಗಲಿ ಅಂತೇಳಿ ನಾನು ಮಾತಾಡ್ತೀನಿ. ಇಂದು ಶ್ರೀ ಬಸವೇಶ್ವರ ಬಸವ ಜಯಂತಿಯ ವಾರ್ಷಿಕೋತ್ಸವ ಹಾಗೂ ಬಸವ ಜಯಂತಿಯ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನಮ್ಮ ಹೆಗ್ಗೊಂಡಳ್ಳಿ ಗ್ರಾಮದಲ್ಲಿ ಆನೇಕಲ್ ತಾಲೂಕು ಈಗ ವರ್ತೂರು ಹೋಬಳಿಯಾಗಿದೆ. ವರ್ತೂರು ಹೋಬಳಿಯಾಗಿ ಹೆಗ್ಗೊಂಡಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ 60-50 ವರ್ಷಗಳಿಂದಲೂ ಇಲ್ಲಿ ಅನ್ನದಾನ ನಡ್ಕೊಂಬರ್ತಾ ಇದೆ. ಅದೇ ರೀತಿ ಇಲ್ಲಿ ಪಲ್ಲಕ್ಕಿಗಳ ಉತ್ಸವ ಮತ್ತು ಇವತ್ತೊಂದು ದಿನ ಎತ್ತುಗಳ ಮೆರವಣಿಗೆ ಇತ್ತು. ಎತ್ತುಗಳ ಮೆರವಣಿಗೆ ಜೊತೆಯಲ್ಲಿ ದೀಪಗಳ ಬೆಳಗೋ ಮುಖಾಂತರ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೀಪ ಬೆಳಗಿ ಆರತಿಯನ್ನು ಮಾಡಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿರುತ್ತೆ. ಮತ್ತು ಈಗ ಅನ್ನದಾನ ನಡೆಯುತ್ತಿರುತ್ತೆ. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರುಗಳು ಇಲ್ಲಿ ಬಂದು ಪ್ರತಿ ವರ್ಷವೂ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಊಟ ಮಾಡೋ ಮುಖಾಂತರ ಇಲ್ಲಿ ದೇವಾಲಯದಲ್ಲಿ ನಡೀತಾ ಇರುತ್ತೆ. ನಮ್ಮದು ಹೆಗ್ಗೊಂಡಳ್ಳಿ ಗ್ರಾಮದಲ್ಲಿ ನಿನ್ನೆ ದಿವಸ 108 ಕಳಶಗಳು ನಡೆದವು. ನಮ್ಮ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ಸುಮಾರು ಒಂದು 60 ವರ್ಷದ ಹಿಂದೆಯಿಂದನೂ ನಮ್ಮ ಹಿರೀಕರು ಜಾತ್ರೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಇದೇ ಅಕ್ಷಯ ತೃತೀಯ ದಿವಸ ನಮ್ಮ ಹಿರೀಕರು ಏನು ಅನ್ನ ಸರ್ಪಣೆ ಮಾಡಿಸ್ಕೊಂಬರ್ತಾಯಿದ್ರು ಅದನ್ನು ನಾವು ಮಾಡ್ಕೊಂಬರ್ತಾಯಿದ್ದೀವಿ. ಈ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ 12 ವರ್ಷ ಆಯಿತು. ಈ 12 ವರ್ಷದಿಂದ ಈಗ ಕುಂಭಾಭಿಷೇಕ ಅಂತ ಮಾಡಿದಿರಿ. 108 ಕಳಶ ಮಾಡಿದ್ರಿ. ಹೆಣ್ಮಕ್ಳು ಮುತ್ತೈದರು ಹೆಣ್ಮಕ್ಳು ಎಲ್ಲ ಭಾಗವಹಿಸಿದರು. ಚೆನ್ನಾಗಿ ನಡೆದಿತ್ತು, ತುಂಬ ಚೆನ್ನಾಗಿ ನಡೀತು. ಎಲ್ಲರಿಗೂ ಒಳ್ಳೆಯದಾಗಲಿ, ಹೆಣ್ಮಕ್ಳಿಗೂ ಒಳ್ಳೆಯದಾಗಲಿ, ಊರು ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ, ಎಲ್ಲ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರಿಗೆಲ್ಲ ಒಳ್ಳೆಯದಾಗಲಿ. ಆ ದೇವರ ಆರೋಗ್ಯ ಆಯಸ್ಸು ಕೊಡಲಿ. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ನೆರಿಗಾ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಹೆಗ್ಗೊಂಡಳ್ಳಿ ಗ್ರಾಮದಲ್ಲಿ ಈ ಒಂದು ಬಸವನ ಜಯಂತಿ ಏನಪ್ಪ ಕಾರ್ಯಕ್ರಮ ಅಂದರೆ, ನಾನು ಹುಟ್ಟಕ್ಕೆ ಮುಂಚೆಯಿಂದ ಈ ಹಿರಿಯರು ನಮ್ಮ ಹಿರಿಯರು ಏನು ನಮ್ಮ ಹೆಗ್ಗೊಂಡಳ್ಳಿಯಲ್ಲಿ ಹಿರಿಯರಿದ್ರು ತುಂಬ ಜನ ಅವರು ಕಾರಣಾಂತರಗಳಿಂದ ಎಲ್ಲ ಒಂದು ಇದಾದ ಮೇಲೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮೀ ವಾತ್ಸಲ್ಯಣ್ಣವರು, ನಮ್ಮ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸುಜಾತ ಗೋವಿಂದರಾಜನವರು, ನಮ್ಮ ವಕೀಲರಾಗಿರ್ತಕ್ಕಂಥ ನಮ್ಮ ಶ್ರೀನಾಥ್ ಅವರು ಹಾಗೂ ನಮ್ಮ ಸ್ನೇಹಿತರೆಲ್ಲರೂ ಈ ಹೆಗ್ಗೊಂಡಳ್ಳಿ ಮತ್ತು ನಮ್ಮ ತಿಪ್ಪಸಂದ್ರದಲ್ಲಿ ಅಣ್ತಮ್ಮಂದ್ರು ಇದ್ದಂಗೆ ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಈ ಕಾರ್ಯಕ್ರಮ ನಾನು ಬುದ್ಧಿ ಬಂದಾಗಿಂದನೂ ಸಹ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಬಸವನ ಜಯಂತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಈ ಒಂದು ದಿನಾಂಕ 12 ವರ್ಷದ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ನಮ್ಮ ಸ್ನೇಹಿತರು ಹಾಗೂ ನಾವು ಸಹ ಇಲ್ಲಿ ಎಲ್ರಿಗೂ ಭಾಗಿಯಾಗಿ ಸಹಕಾರ ನೀಡಿಕೊಂಡು ಈ ಕಾರ್ಯಕ್ರಮವನ್ನು ಹಾಗೂ ಈ ಪೂಜೆಯನ್ನು ನಮ್ಮ ಒಂದು ಜೀವ ಇರೋವರೆಗೂ ನಾವು ಇವ್ರ ಜೊತೆ ಸೇರಿಕೊಂಡು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋಕ್ಕಾಗಲಿ, ಪ್ರತಿಯೊಂದು ಯಾವುದೇ ಕಾರ್ಯಕ್ರಮ ಆಗಲಿ ನಾವು ಸಹಕಾರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೀಲಿ ಅಂತೇಳಿ ನಾವು ಈ ದೇವರಲ್ಲಿ ಆಶೀರ್ವಾದಕ್ಕೂ ಒಂದು ಹೆಗ್ಗೊಂಡಳ್ಳಿ ಗ್ರಾಮದಲ್ಲಿ ತುಂಬ ವರ್ಷದಿಂದ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ, ಎಲ್ಲ ಗ್ರಾಮಸ್ಥರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ. ದೇವಸ್ಥಾನ ಇದು ಇತಿಹಾಸ ಭಾಳ ಚೆನ್ನಾಗಿ ಬಂದಿದೆ.
ಯಾವಾಗೂ ಅಷ್ಟೇ ನಂಬಿಕೆ ಇದೆ. ಪ್ರತಿಯೊಂದು ಗಾಡಿ ಆಗಲಿ ವಾಹನ ಆಗಲಿ ತೊಗೊಂಡ್ರೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ದು ಇದುವರೆಗೂ ಭಾಳ ಸತ್ಯವಾಗಿ ಚೆನ್ನಾಗಿ ನಡೀತಾ ಇದೆ. ಇದೀಗೆ ಪರಂಪರೆಯಾಗಿ ನಡ್ಕೊಂಬರ್ತಾ ಇದೆ. ಎಲ್ಲ ಸೇರಿ ಇದೇ ರೀತಿ ಎಲ್ಲ ನಡ್ಸ್ಕೊಂಡು ಹೋಗೋಣ. ಮೊದಲಿಗೆ ಶ್ರೀ ಬಸವೇಶ್ವರ ಜಯಂತಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ನಾಡಿನ ಎಲ್ಲ ಜನತೆಗೂ ಬಸವಣ್ಣನವರ ಜಯಂತಿ ಕೂಡ ಇವತ್ತು. ಅವರ ಒಂದು ಹುಟ್ಟುಹಬ್ಬಕ್ಕೆ ನನ್ನ ಶುಭಾಶಯಗಳನ್ನು ಸಮೇತ ಕೋರ್ತಾ, ಇವತ್ತು ಏನು ಪ್ರತಿ ವರ್ಷದಂತೆ ನಮ್ಮ ಹೆಗ್ಗೊಂಡಳ್ಳಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ಕೊತಾ ಬಂದಿದ್ದೀವಿ. ಈ ವರ್ಷವೂ ಸಹ ನಾವು ಏನು ನಿರೀಕ್ಷೆ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ಜನ ನಮಗೆ ಈ ಸರಿ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಇಲ್ಲಿ ಎಲ್ಲ ಬಂದು ನಮಗೆ ಸಹಕರಿಸಿದಂಥ ಎಲ್ಲ ಸುತ್ತಮುತ್ತಲ ಜನರಿಗೆ ನಾನು ಮೊದಲಿಗೆ ಧನ್ಯವಾದ ಹೇಳ್ತಾ, ಈ ಸ್ವಾಮಿಯ ದರ್ಶನ ಪಡಿಬೇಕಾದ್ರೆ ತುಂಬ ಅದೃಷ್ಟ ಮಾಡಿರ್ಬೇಕಂತ ಹೇಳ್ತೀನಿ. ಯಾಕಂತಂದರೆ ಈ ಭಾಗದಲ್ಲಿ ಬಸವೇಶ್ವರ ಸ್ವಾಮಿಯ ಒಂದು ಶಕ್ತಿ ಮಹತ್ವದ್ದು. ಈ ದೇವಾಲಯದಲ್ಲಿ ಈಗ ಏನು ನಾವು ಪೂಜೆ ಇವತ್ತು ಮಾಡಿದ್ದೀವಿ, ಇದು ನಾವು ದೇವಾಲಯನ ನಿರ್ಮಿಸಿ 12 ವರ್ಷಗಳಾಗಿದೆ. ಆ ಅಂಗವಾಗಿ ಈ ವರ್ಷ ವಿಶೇಷವಾಗಿ ಕುಂಭಾಭಿಷೇಕವನ್ನು ಮಾಡಿದ್ದೀವಿ. ಹಾಗೆಯೇ ಇವತ್ತು ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸಾವಿರಾರು ಜನ ಬಂದು ಇವತ್ತು ಅನ್ನದಾಸೋಹವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಆ ಸ್ವಾಮಿಯ ಕೃಪೆ ಸಿಗಲಿ, ಅವರ ಒಂದು ಆಶೀರ್ವಾದ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ 2 ಮಾತು ಮುಗಿಸ್ತೀನಿ. ಗ್ರಾಮದ ಈ ದಿನದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಅನ್ನದಾನ ಮಾಡ್ತಾ ಇದ್ದೀವಿ. ಎಲ್ಲ ಸುಸಜ್ಜಿತವಾಗಿ ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ.